76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಇಂದು ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಅಂದರೆ ತಪ್ಪಾಗಲಾರದು. ಹೌದು, ನಗರದ ಬಿಜೆಪಿ ಸೇವಾಸೌಧದಲ್ಲಿ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಧ್ವಜಾರೋಹಣ ನೆರವೇರಿಸಿದ ನಂತರ ಮಾತನಾಡಿದ ಸೀಕಲ್ ರಾಮಚಂದ್ರೇಗೌಡರು, ನಾವು ದೇಶದ ನೆಲ, ಜಲ, ಭಾಷೆಗಾಗಿ ಒಗ್ಗಟ್ಟಿನಿಂದ ಮುಂದಿನ ಪೀಳಿಗೆಗೆ ಮಾದರಿಯಾಗುವಂತೆ ಪ್ರತಿ ಮನೆಮನಗಳಲ್ಲಿಯೂ ಹಬ್ಬದ ರೀತಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ತಿಳಿಸಿದರು. ನಾವು ವರ್ಷ ಇಡೀ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಿಸತಕ್ಕಂಥ ಏನಿದೆ, ಈ ದಿನ ಭಾರತ್ ಮಾತಾ ತಾಯಿಯ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕಾದ ದಿನ ಇವತ್ತು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏರ್ಪಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಆಗಿರ್ತಕ್ಕಂಥ ಭಾಷೆಗಳಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಈ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ನಮ್ಮ ದೇಶ ಉಳಿದಿದೆ, ದೇಶ ಬೆಳೀತಾ ಇದೆ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಿನಲ್ಲಿ ಇವತ್ತು ದೇಶ, ಭಾಷೆ, ನೆಲ, ಜಲ ಉಳಿಸಿ ನಾವೆಲ್ಲ ಇರ್ತಕ್ಕಂಥ ಯುವ ಪೀಳಿಗೆಗೆ ನಾವೆಲ್ಲ ಸಂತೋಷ ಕೊಡ್ತಕ್ಕಂಥ ಇವತ್ತೇನು ದಿನ ಇದೆ, ಮನೆಯಲ್ಲಿ ಆಚರಿಸಬೇಕು. ಈ ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವೆಲ್ಲ ಹೇಳ್ಬೇಕು, ಈ ಒಂದು ದಿನವನ್ನು ಹಬ್ಬವಾಗಿ ಆಚರಿಸಬೇಕು ಅಂತೇಳಿ ಇವತ್ತು ನಾವು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಕ್ಷೇತ್ರದ ಆಫೀಸಲ್ಲಿ ಕೂಡ ಇವತ್ತು ಒಂದು ನಮ್ಮ ತಾಲೂಕಿಗೆ, ಇಡೀ ದೇಶಕ್ಕೆ, ಎಲ್ಲ ಒಂದು ನಮ್ಮ ಜನತೆಗೆ ಕೂಡ ಈ ಒಂದು ಗಣರಾಜ್ಯೋತ್ಸವ ಶುಭಾಶಯ ಕೋರ್ತಾ ಹೋತು ಇಂಥ ಕಾರ್ಯಕ್ರಮ ಆಚರಿಸಿದ್ವಿ. ಕಾರ್ಯಕ್ರಮದ ನಂತರ ಸೇವಾಸೌಧದಲ್ಲಿ 2025ರ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಪ್ರತಿ ಮನೆಗೂ ಕ್ಯಾಲೆಂಡರ್ ಹಂಚಲಾಗುವುದು ಎಂದು ತಿಳಿಸಿದರು. ಈ ಹೊಸ ವರ್ಷದ ಹೊಸ ದಿಗಂತ ನಾವೊಂದು ಕ್ಯಾಲೆಂಡರ್ನ ಜನರಲ್ ಆಗಿ ಎಲ್ಲ ಮನೆಯಲ್ಲಿ ದಿನ ಬೆಳಿಗ್ಗೆ ದಿನಾಂಕ ನೋಡ್ತಾರೆ. ಅದ್ರ ಜೊತೆಗೆ ಇರ್ತಕ್ಕಂಥ ಒಳ್ಳೆ ಗಳಿಗೆ ಕ್ಷಣಗಳನ್ನು ನೋಡ್ತಕ್ಕಂಥ ಕ್ಯಾಲೆಂಡ್ರು ಮನೆಗೂ ತಲುಪಬೇಕು, ಎಲ್ರಿಗೂ ಸಿಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಮುಖಂಡರ ಅಪೇಕ್ಷೆ ಮೇರೆಗೆ ನಾವು ಇವತ್ತು ಕ್ಯಾಲೆಂಡರ್ನ ಆಯಾಯ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಕ್ಕೆ ಆ ದೇವರು, ಅದ್ರ ಜೊತೆಗೆ ಆ ದಿನದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ದಿನಗಳ ಕ್ಯಾಲೆಂಡರ್ ಇರಬೇಕು ಅಂತೇಳಿ 12 ಪೇಜ್, ಒಂದೊಂದು ತಿಂಗಳಿಗೆ ಒಂದೊಂದು ಪೇಜ್ ತರ ಸ್ವಾರಸ್ಯವಾಗಿ ಇರ್ತಕ್ಕಂಥ ಕ್ಯಾಲೆಂಡರ್ನ ಇವತ್ತು ಕೊಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮನೆ ಕೊಡ್ತಕ್ಕಂಥ ಉದ್ದೇಶದ ಮೇರೆಗೆ ಇವತ್ತು ನಾವು ಕ್ಯಾಲೆಂಡರ್ನ ಕೊಡ್ತಾ ಇದ್ದೀವಿ. ನಂತರ ನಗರದ ಕೋಟೆ ವೃತ್ತದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಳಿ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೇವಸ್ಥಾನದ ಸುತ್ತಮುತ್ತ ಕಾರ್ಯಕರ್ತರ ಸಮ್ಮುಖದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು.